ಒರಿಜಿನಲ್ ರೇಷ್ಮೆ ಬಟ್ಟೆ ತರನೇ ಕಾಣಿಸುವಂತಹ ಪಾಲಿಸ್ಟರ್ ಬಟ್ಟೆಯಿಂದ ರೆಡಿ ಮಾಡಿರುವಂತಹ ವಸ್ತ್ರಗಳನ್ನ ಗಣ್ಯರಿಗೆ ಏನಾದರೂ ಹೊದಿಸಿ ಕಳುಹಿಸಿದ್ರ? ಅದು ಎಷ್ಟು ದಿನಗಳಿಂದ ಎಷ್ಟು ವರ್ಷಗಳಿಂದ ನಡೀತಾ ಇದೆ? ಅದಕ್ಕೆ ಯಾವ ತರ ಬಿಲ್ ಹೋಗ್ತಾ ಇದೆ? ಇದೆಲ್ಲದರ ಎನ್ಕ್ವೈರಿ ಈಗ ಶುರುವಾಗಿದೆ. ತಿರುಪತಿ ತಿರುಮಲದಲ್ಲಿ ಬಹುಕೋಟಿ ಹಗರಣ ನಡೆದಿದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿರುವಂತಹ ಹಿನ್ನೆಲೆ ಗಣ್ಯರಿಗೆ ನೀಡುವ ದುಪ್ಪಟ್ಟದಲ್ಲೂ ಹಣ ಗುಳುಮಾಗಿದೆ ಅನ್ನುವಂತಹ ಬಹಳ ದೊಡ್ಡ ಮಟ್ಟದ ಆರೋಪ ಬಂದಿದೆ. ರೇಷ್ಮೆ ದುಪ್ಪಟ್ಟ ನೀಡುವ ಟೆಂಡರ್ ಅನ್ನ ಟಿಟಿಡಿ ರದ್ದು ಮಾಡಿದೆ. ನೋಡಿ, ಟೆಂಡರ್ ಕೊಟ್ಟಿರ್ತಾರೆ, ಟೆಂಡರ್ ಪ್ರಕಾರ ಇದೆಲ್ಲವೂ ನಡೆಯುತ್ತೆ. ಹೊಸ ಟೆಂಡರ್ ಕರೆಯೋಕೆ ಈಗಿನ ಟೆಂಡರ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಕಾರಣ ಈ ಒಂದು ಆರೋಪ. ಯಾರ ಚೀಲ ಸೇರ್ತಾ ಇದೆ ಕೋಟಿ ಕೋಟಿ ಲೂಟಿ ಹಣ? ಬಹುಕೋಟಿ ಹಗರಣದಲ್ಲಿ ಭಾಗಿ ಆಗಿರೋದಾದ್ರೂ ಯಾರು ಹಾಗಿದ್ರೆ? ತೀವ್ರ ತನಿಖೆಯ ಬಳಿಕ ಬಯಲಾಗುತ್ತಾ ಬಹುಕೋಟಿ ಕುಳಗಳು? ಈಗಾಗಲೇ ನೋಡಿ, ಬಹುಕೋಟಿ ಹಗರಣದಲ್ಲಿ ಗಣ್ಯರಿಗೆ ಕೊಡ್ತಾ ಇರುವಂತಹ ದುಪ್ಪಟ್ಟಗಳಲ್ಲಿ ಹಣ ಈಗಾಗಲೇ ಗುಳುಮಾಗಿದೆ. ಈಗ ಈ ಒಂದು ತನಿಖೆಯನ್ನ ಟಿಟಿಡಿ ಎಸಿಬಿಗೆ ಕೊಟ್ಟುಬಿಟ್ಟಿದೆ. ತನಿಖೆ ಆಗ್ತಾ ಇದೆ. ಹಾಗಾಗಿ ಈಗ ಆಲ್ರೆಡಿ ಕರೆದಿರುವಂತಹ ಟೆಂಡರ್ ಏನಿತ್ತು ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ತನಿಖೆ ಆಗಿ ವರದಿ ಬಂದ ಬಳಿಕ ಹೊಸ ಟೆಂಡರ್ ಅನ್ನ ಕರೆಯಲಾಗುತ್ತೆ. ಸೊ ಹಾಗಾಗಿ ಸದ್ಯಕ್ಕೆ ಕರೆದಿರುವಂತಹ ಟೆಂಡರ್ ಅನ್ನ ಸ್ಟಾಪ್ ಮಾಡಿದ್ದಾರೆ. ವಿಆರ್ಎಸ್ ಏನು ರೇಷ್ಮೆ ಬಟ್ಟೆಗಳನ್ನ ಪೂರೈಕೆ ಮಾಡ್ತಾ ಇತ್ತು, ಸದ್ಯಕ್ಕೆ ಅದನ್ನ ಸ್ಟಾಪ್ ಮಾಡಿ ಅನ್ನುವಂತ ಒಂದು ಮೆಸೇಜ್ ಅವರಿಗೆ ಹೋಗಿದೆ. ತನಿಖೆ ಆದ್ಮೇಲೆ ಹೊಸ ಟೆಂಡರ್ ಅನ್ನ ಕರಿಬೇಕು ಅಂತ ಹೇಳಿ ಟಿಟಿಡಿ ನಿರ್ಧಾರವನ್ನ ತೆಗೆದುಕೊಂಡಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜೋಯಲ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜೋಯಲ್, ಲಡ್ಡು ವಿವಾದ ಆದ ಬಳಿಕ ಆ ವಿವಾದ ಮಾಸೋ ಮುನ್ನವೇ ತಿರುಪತಿಯಲ್ಲಿ ಮತ್ತೊಂದು ಹೊಸ ವಿವಾದ ಹಗರಣ ಬೆಳಕಿಗೆ ಬಂದಿರೋದು. ಏನಿದು ದುಪ್ಪಟ್ಟ ಸ್ಕ್ಯಾಮ್? ಎಷ್ಟು ವರ್ಷಗಳಿಂದ ನಡೀತಾ ಇದೆ? ಈಗ ಈ ಒಂದು ತನಿಖೆ ಶುರುವಾಗಿದೆಯಾ ಅಥವಾ ಯಾವಾಗ ಶುರುವಾಗುತ್ತೆ? ಏನಿದೆ ಇದರ ಡೀಟೇಲ್ಸ್? ಸುಧಾ, ಕಲಿಯುಗದ ದೇವರು ತಿರುಮಲ ವೆಂಕಟೇಶ್ವರನಿಗೆ ಮಾಡಿದಂತಹ ಮತ್ತೊಂದು ವಂಚನೆ ಇದೀಗ ಬೆಳಕಿಗೆ ಬಂದಿರುವಂತದ್ದು. ವೇದಗಳ ಆಶೀರ್ವಾದ ಪಡೆಯುವಂತಹ ಗಣ್ಯರಿಗೆ ನೀಡಲಾಗುವಂತಹ ರೇಷ್ಮೆ ಸೀರೆಗಳ ಖರೀದಿಯಲ್ಲಿ ಭಾರಿ ವಂಚನೆ ಮತ್ತು ಅಕ್ರಮವನ್ನ ಇದೀಗ ಟಿಟಿಡಿ ವಿಜಿಲೆನ್ಸ್ ಪತ್ತೆ ಹಚ್ಚಿದೆ. ನಗರಿಯ ವಿಆರ್ಎಸ್ ಎಕ್ಸ್ಪೋರ್ಟ್ಸ್ ಮಂಡಳಿಗೆ ಮಾಹಿತಿ ನೀಡಿ ₹100 ಮೌಲ್ಯದ ಪಾಲಿಯಸ್ಟರ್ ಬಟ್ಟೆಯನ್ನ ಪೂರೈಸಲಾಗಿದೆ. ₹1400 ರೇಷ್ಮೆ ಅಂತ ಈ ಒಂದು ಬಟ್ಟೆಗಳನ್ನ ಘೋಷಣೆ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಡಿಫರೆನ್ಸ್ ಗಮನಿಸಬೇಕು. ಪ್ರತಿಯೊಂದು ಬಟ್ಟೆಗೆ ಗಮನಿಸುವುದಾದ್ರೆ ₹1300 ಡಿಫರೆನ್ಸ್. ನಿಜಕ್ಕೂ ಒಂದು ದೊಡ್ಡ ಹಗರಣ ಇಲ್ಲಿ ಬೆಳಕಿಗೆ ಬರ್ತಾ ಇರುವಂತದ್ದು. 2015 ಮತ್ತು 2025 ನಡುವೆ ಬರೋಬ್ಬರಿ 10 ವರ್ಷಗಳ ಕಾಲ ಇಲ್ಲೂ ಕೂಡ ಡಿಫರೆನ್ಸ್ ಅನ್ನ ಗಮನಿಸಬಹುದು. ಶ್ರೀಗಳ ಖಜಾನೆಯಿಂದ ಬರೋಬ್ಬರಿ ₹54 ಕೋಟಿ ಲೂಟಿ ಮಾಡಲಾಗಿದೆ ಅಂತ ಇದೀಗ ಆರೋಪ ಕೇಳಿ ಬರ್ತಾ ಇರುವಂತದ್ದು ಸುಧಾ. ಹಾಗೇನೆ ಲಡ್ಡು ವಿವಾದ ಮತ್ತು ಪರಕಾಮಣಿ ಪ್ರಕರಣಗಳಿಂದ ಈಗಾಗಲೇ ದಿನನಿತ್ಯವೂ ಕೂಡ ಸುದ್ದಿಯಲ್ಲಿರುವಂತಹ ಪ್ರಸಿದ್ಧ ತಿರುಮಲ ದೇವಸ್ಥಾನವನ್ನ ನಡೆಸುವಂತಹ ಟ್ರಸ್ಟ್ ಕಳೆದ ದಶಕದಲ್ಲಿ ರೇಷ್ಮೆ ದುಪ್ಪಟ್ಟಗಳನ್ನ ಮಾರಾಟ ಮಾಡಿದಂತಹ ಕಂಪನಿಯು ಕೋಟ್ಯಾಂತರ ರೂಪಾಯಿಗಳನ್ನ ವಂಚಿಸಿದೆ ಅಂತ ಇದೀಗ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಶುದ್ಧ ಮಲ್ಬೇರಿ ರೇಷ್ಮೆಯ ಬದಲಿಗೆ ಕಂಪನಿಯು 2015ರಿಂದ 2025 ತಿರುಮಲ ತಿರುಪತಿ ದೇವಸ್ಥಾನಗಳಿಗೆ 100% ಪಾಲಿಯಸ್ಟರ್ ದುಪ್ಪಟ್ಟಗಳನ್ನ ಮಾರಾಟ ಮಾಡಿದೆ. ಅಪರಿತ ವಂಚನೆಯ ಹಿಂದಿರುವವರನ್ನ ಗುರುತಿಸುವಂತಹ ಕೆಲಸಕ್ಕೆ ಈಗಾಗಲೇ ಮಂಡಳಿಯು ರಾಜ್ಯ ಭ್ರಷ್ಟಾಚಾರ ನಿಗ್ರಹ ಅಂದ್ರೆ ಎಸಿಬಿಗೆ ನಿರ್ದೇಶನವನ್ನ ನೀಡಿರುವಂತದ್ದು. ಅಪರಿತ ಹಗರಣದಲ್ಲಿ ಸ್ಪಷ್ಟ ವಿವರಣೆಯನ್ನ ಟಿಟಿಡಿ ಮಂಡಳಿ ಹೊಂದಿದೆ. ತಿರುಮಲ ದೇವಸ್ಥಾನದ ಒಳಗೆ ವಿಐಪಿ ಬ್ರೇಕ್ ದರ್ಶನ ಸ್ಲಾಟ್ ಸಮಯದಲ್ಲಿ, ರಂಗನಾಯಕುಲ ಮಂಟಪದಲ್ಲಿ ವೇದ ನಿರ್ವಾಚನದ ಸಮಯದಲ್ಲಿ ದಾನಿಗಳು ಮತ್ತು ಇತರ ಭಕ್ತರಿಗೆ ಈಗಾಗಲೇ ಟಿಟಿಪಿ ರೇಷ್ಮೆ ಸೀರೆ ದುಪ್ಪಟ್ಟಗಳನ್ನ ವಿತರಿಸಲಾಗ್ತಾ ಇದೆ. ದಾನಿಗಳು ಮತ್ತು ವಿಐಪಿ ಬ್ರೇಕ್ ದರ್ಶನ ಟಿಕೆಟ್ ಗಳನ್ನ ಖರೀದಿಸುವವರನ್ನ ಇಲ್ಲಿ ಅರ್ಚಕರು ಸನ್ಮಾನಿಸ್ತಾರೆ. ಅಧಿಕಾರಿಗಳು ಕಾಲಕಾಲಕ್ಕೆ ಹಲವಾರು ಕೋಟಿ ಮೌಲ್ಯದ ದೊಡ್ಡ ಪ್ರಮಾಣದ ದುಪ್ಪಟ್ಟಗಳನ್ನ ಸಂಗ್ರಹಿಸ್ತಾರೆ. ದುಪ್ಪಟ್ಟಗಳು ಟೆಂಡರ್ ವಿಶೇಷಣಗಳನ್ನ ಅನುಸರಿಸುತ್ತವೆ ಅನ್ನುವಂತ ಒಂದು ಪರಿಶೀಲನೆ ಇದೀಗ ಟಿಟಿಡಿ ಅಧ್ಯಕ್ಷರಾಗಿರುವಂತಹ ಬಿಆರ್ ನಾಯ್ಡು ನೇತೃತ್ವದ ವಿಜಿಲೆನ್ಸ್ ಮತ್ತು ಭದ್ರತಾ ಇಲಾಖೆಗೆ ನಿರ್ದೇಶಿಸಿದಾಗ ಈ ಹಗರಣ ಬೆಳಕಿಗೆ ಬಂದಿರುವಂತದ್ದು ಸುಧಾ. ಎಸ್ ಜೋಯಲ್, ಈಗ ಈ ಒಂದು ಹಗರಣ ಬೆಳಕಿಗೆ ಬರೋಕ್ ಹಿಂದೆ ಒಂದು ರೀಸನ್ ಇದ್ದೇ ಇರುತ್ತೆ. ಯಾಕಂತಂದ್ರೆ ಯಾರಾದ್ರೂ ಗಣ್ಯರು ಅದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರ್ಬೇಕು. ಒರಿಜಿನಲ್ ರೇಷ್ಮೆ ಕೊಡ್ತಾ ಇದ್ರು ನಮ್ಗೆ ಸನ್ಮಾನ ಮಾಡಿದಾಗ, ಬಟ್ ಇದೀಗ ಫೇಕ್ ವಸ್ತ್ರಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಯಾರಾದ್ರೂ ಕಂಪ್ಲೇಂಟ್ ಹಾಕಿದ್ರಾ ಅಥವಾ ಇದು ಕ್ವಾಲಿಟಿ ಚೆಕ್ ಆಗಿರುವಂತ ಸಂದರ್ಭಗಳಲ್ಲಿ ಏನಾದ್ರೂ ಬೆಳಕಿಗೆ ಬಂದಿದ್ದ ರೀಸನ್ ಏನು ಎಕ್ಸಾಕ್ಟ್ ಆಗಿ?
ಎಸ್ ಇದೊಂದು ದೊಡ್ಡ ಏನೋ ಹಗರಣ ಆಗಿದ್ದು, ಇದೀಗ ಏನು ದುಪ್ಪಟ್ಟಗಳನ್ನ ವಾರ್ಸ್ ಮತ್ತು ವೆಫ್ಟ್ ಎರಡರಲ್ಲೂ ಕೂಡ ಅಂದ್ರೆ 25-22 ಡೇನಿಯರ್ ನೂಲ್ಗಳನ್ನ ಬಳಸಿ ಸಂಪೂರ್ಣವಾಗಿ ಶುದ್ಧ ಮಲ್ಬೇರಿ ರೇಷ್ಮೆಯಿಂದ ನೇಯಬೇಕು ಅಂತ ಮಾನದಂಡಗಳು ಹೇಳ್ತವೆ. ಅದಾಗಿಯೂ ಕೂಡ ದುಪ್ಪಟ್ಟಗಳು ಹೇಳಲಾದಂತಹ ಮಾನದಂಡಗಳಿಗೆ ವಿರುದ್ಧವಾಗಿ ಕಂಡು ಬರ್ತಾ ಇರುವಂತದ್ದು. ಪ್ರತಿಯೊಂದು ದುಪ್ಪಟ್ಟವು ಕೂಡ ಒಂದು ಬದಿಯಲ್ಲಿ ಸಂಸ್ಕೃತದಲ್ಲಿ, ಮತ್ತೊಂದು ಬದಿಯಲ್ಲಿ ತೆಲುಗು ಭಾಷೆಯಲ್ಲಿ ಓಂ ನಮೋ ವೆಂಕಟೇಶಾಯ ಎಂದು ಶಂಖ ಚಕ್ರ ಮತ್ತು ನಾಮ ಚಿಹ್ನೆಗಳೊಂದಿಗೆ ಮುದ್ರಿಸಬೇಕು. ಗಾತ್ರ, ತೂಕ ಮತ್ತು ಗಡಿ ವಿನ್ಯಾಸವನ್ನು ಸಹ ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಬೇಕು. ಜಾಗೃತಿ ಇಲಾಖೆಯ ಸಂಶೋಧನೆಗಳ ಆಧಾರದ ಮೇಲೆ ಟೆಂಡರ್ದಾರರು ಅಗ್ಗದ ಪಾಲಿಯೆಸ್ಟರ್ ವಸ್ತುಗಳನ್ನ ಪೂರೈಸುವ ಮೂಲಕ ದೇವಾಲಯದ ಟ್ರಸ್ಟ್ಗೆ ಮೋಸ ಮಾಡಿದ್ದಾರೆ. ಏನಿಲ್ಲಿ ಟೆಂಡರ್ದಾರರು ಈ ಒಂದು ಪಾಲಿಯೆಸ್ಟರ್ ವಸ್ತುಗಳನ್ನ ಅಂದ್ರೆ ಪಾಲಿಯೆಸ್ಟರ್ ಬಟ್ಟೆಯನ್ನ ಪೂರೈಸುವುದರ ಮೂಲಕ ಮೋಸ ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇರುವಂತದ್ದು. ರೇಷ್ಮೆ ಬಟ್ಟೆ ಅಂತ ಹೇಳ್ಕೊಂಡು 1400 ರೂಪಾಯಿ ಮೊತ್ತವನ್ನ ಇದಕ್ಕೆ ಫಿಕ್ಸ್ ಮಾಡ್ತಾರೆ. ಗಮನಿಸಬೇಕು, 100 ರೂಪಾಯಿ ಬಟ್ಟೆಯನ್ನ ತೆಗೆದುಕೊಂಡು ಬಂದು ನೀವು 1400 ರೂಪಾಯಿ ಅಂತ ಹೇಳ್ತೀರಿ ಅಂತಂದ್ರೆ ಒಂದು ಪೀಸ್ಗೆ ಡಿಫರೆನ್ಸ್ ಅಮೌಂಟ್ 1300 ರೂಪಾಯಿ. ಸೊ ಇಲ್ಲಿ ಇದೊಂದು ದೊಡ್ಡ ಹಗರಣ. ಒಂದೊಂದು ಪೀಸ್ಗೆ 1300 ರೂಪಾಯಿ ಡಿಫರೆನ್ಸ್ ಅಂತಂದ್ರೆ ಇಲ್ಲಿ ಎಷ್ಟು ದೊಡ್ಡ ಮಟ್ಟದ ಒಂದು ಏನು ದೊಡ್ಡ ಮಟ್ಟದ ಒಂದು ಗಂಭೀರವಾದಂತಹ ಒಂದು ಇಲ್ಲಿ ಹಗರಣ ಬೆಳಕಿಗೆ ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಸರಿಸುಮಾರು ಈಗ 54 ಕೋಟಿ ರೂಪಾಯಿ ಒಂದು ಏನೋ ಹಗರಣ ಆಗಿದೆ ಅನ್ನುವಂತ ವಿಚಾರ ಇಲ್ಲಿ ಬೆಳಕಿಗೆ ಬರ್ತಾ ಇರುವಂತದ್ದು. ಈ ಹಗರಣದಲ್ಲಿ ಭಾಗಿಯಾಗಿರುವಂತಹ ಪ್ರತಿಯೊಬ್ಬರ ವಿರುದ್ಧವೂ ಕೂಡ ಏನು ವಿವರವಾದಂತಹ ತನಿಖೆ ನಡೆಸಿ ಕ್ರಿಮಿನಲ್ ಏನೋ ಕ್ರಮವನ್ನ ಕೈಗೊಳ್ಳುವಂತೆ ಎಸಿಬಿ ಮಹಾನಿರ್ದೇಶಕರನ್ನ ಈಗಾಗಲೇ ಟ್ರಸ್ಟ್ ನ ಮಂಡಳಿ ಅಧ್ಯಕ್ಷರಾಗಿರುವಂತಹ BR ನಾಯ್ಡು ಅವರು ಕೂಡ ಹೇಳಿದ್ದಾರೆ. ಸುಧಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜೋಯಲ್. ಎಸ್, ತಿರುಮಲದಲ್ಲಿ ಇದೀಗ ಮತ್ತೊಂದು ಹಗರಣ ಬೆಳಕಿಗೆ ಬಂದಿದೆ. ನೋಡಿ, ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಒರಿಜಿನಲ್ ದುಪ್ಪಟ್ಟ ಅಂದ್ರೆ ಶಾಲು ಅಂತ ಹೇಳಿ ನಾವೇನು ಕರಿತೀವಿ, ಅದರ ಮೇಲೆ ಒಂದು ತಿರುಪತಿ ದೇವರ ಒಂದು ಚಿತ್ರ ಇರುತ್ತೆ, ಜೊತೆಗೆ ಓಂ ವೆಂಕಟೇಶಾಯ ನಮ ಅಂತೇಳಿ ಕನ್ನಡದಲ್ಲೂ ಇರುತ್ತೆ, ತೆಲುಗುನಲ್ಲೂ ಇರುತ್ತೆ. ಶಾಲ್ ನೋಡಿದ ತಕ್ಷಣ ನಾವು ಅದನ್ನು ಗೆಸ್ ಮಾಡ್ಬೋದು, ಹೌದು ಇದು ತಿರುಪತಿಯಿಂದ ಬಂದಿರುವಂಥದ್ದು, ತಿರುಪತಿಯಲ್ಲಿ ಕೊಟ್ಟಿರುವಂಥದ್ದು ಅಂಥೇಳಿ. ಬಟ್ ಎಕ್ಸಾಕ್ಟ್ ಒರಿಜಿನಲ್ ರೇಷ್ಮೆ ವಸ್ತ್ರ ಥರನೇ ಪ್ರಿಂಟ್ ಮಾಡಿದಾಗ ನಮಗೆ ಆಬ್ವಿಯಸ್ಲಿ ಡಿಫ್ರೆನ್ಸ್ ಗೊತ್ತಾಗಲ್ಲ. 100 ರೂಪಾಯಿ ಪಾಲಿಸ್ಟರ್ ಬಟ್ಟೆ ತಂದು ನೀವು ಒರಿಜಿನಲ್ ರೇಷ್ಮೆ ವಸ್ತ್ರ ಥರನೇ ನೀವು ಅದನ್ನು ಡಿಸೈನ್ ಮಾಡ್ತೀರಾ ಅಂದಾಗ, ಸೊ ತುಂಬ ವರ್ಷಗಳ ಬೇಕಾಯಿತು ಈ ಥರದೊಂದು ಸ್ಕ್ಯಾಮ್ ನಡೀತಾ ಇದೆ ಅನ್ನೋದನ್ನ ಕಂಡು ಹಿಡಿಯೋಕ್ಕೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ACB ಅಧಿಕಾರಿಗಳಿಗೆ ಇದರ ಒಂದು ತನಿಖೆಯ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಸೊ ನಾವು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು, ಯಾವ ರೀತಿ ಹಗರಣ ನಡೀತಾ ಇದೆ, ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ, ಯಾರು ದುಡ್ಡು ಹೊಡಿತಾ ಇದ್ದಾರೆ ಅನ್ನೋದು ಬೆಳಕಿಗೆ ಬರಬೇಕು. ಅಂತಂದರೆ ತನಿಖೆ ಆಗಲೇಬೇಕು. ತನಿಖೆ ಆದ ಬಳಿಕ ತಪ್ಪಿತಸ್ಥರಿಗೆ ಸರಿಯಾದಂಥ ಶಿಕ್ಷೆ ಕೂಡ ಆಗತ್ತೆ. ಇವೆಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.